ಮೋದಿ ಅವರು ಮೂರನೇ ಇನ್ನಿಂಗ್ಸ್ ಅನ್ನು ಆರಂಭಿಸಿದ್ದು ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದು ಯಾರಿಗೆ ಯಾವ ಖಾತೆ 72 ಜನ ಸಂಸದರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ ನಂತರ ನಮ್ಮ ರಾಜ್ಯಕ್ಕೆ ಯಾವ ಪೋರ್ಟ್ಫೋಲಿಯೋ ಸಿಗುತ್ತೆ ಅನ್ನೋದ್ರ ಬಗ್ಗೆ ಭಾರಿ ಕುತೂಹಲ ಮನೆ ಮಾಡಿದೆ. ಇದರ ಜೊತೆಗೆ ಜೂನ್ ನಲ್ಲಿಗೆ ಅಧಿವೇಶನ ಆರಂಭ ಆಗುತ್ತೆ ಅನ್ನೋದ್ರ ಬಗ್ಗೆಯೂ ಕೂಡ ಭಾರಿ ಚರ್ಚೆ ಆಗ್ತಾ ಇದೆ. ಜೊತೆಗೆ ಸ್ಪೀಕರ್ ಅನ್ನ ಯಾರನ್ನಾಗಿ ಆಯ್ಕೆ ಮಾಡ್ತಾರೆ, ಟಿಡಿಪಿ ಅವರು ಸ್ಪೀಕರ್ ಹುದ್ದೆಗೆ ಡಿಮ್ಯಾಂಡ್ ಇಟ್ಟಿದ್ರು ಅನ್ನುವಂತಹ ಮಾಹಿತಿ ಇದೆ. ಎಲ್ಲವನ್ನ ನೋಡ್ತಾ ಹೋಗೋಣ. ಜೂನ್ 18ರಿಂದ ಮೊದಲ ಅಧಿವೇಶನ ಆರಂಭ ಆಗುತ್ತೆ. ಹಾಗಿದ್ರೆ ಕೇಂದ್ರ ಸರ್ಕಾರದ ಮೊದಲ ಅಧಿವೇಶನ ಸಾಧ್ಯತೆ ಜೂನ್ 18ರಿಂದ. ಆಂಧ್ರ ಪ್ರದೇಶದ ಬಿಜೆಪಿ ಅಧ್ಯಕ್ಷೆ ರಾಜಮಂಡ್ರಿಯ ಅಧ್ಯಕ್ಷೆ ಆಗಿರುವಂತಹ ಪುರಂದೇಶ್ವರಿ ಅವರಿಗೆ ಸ್ಪೀಕರ್ ಹುದ್ದೆ, ಈ ಬಗ್ಗೆ ಚರ್ಚೆಗಳಾಗ್ತಾ ಇರೋದು. ರಾಜಮಂಡ್ರಿಯ ಬಿಜೆಪಿ ಸಂಸದೆ ಪುರಂದೇಶ್ವರಿ NTR ಅವರ ಸುಪುತ್ರಿ ಕೂಡ. ಇವರಿಗೆ ಸ್ಪೀಕರ್ ಭಾಗ್ಯ ಒಲಿಯುತ್ತಾ? ಬಹಳ ಹೆಸರುಗಳು ಕೇಳಿ ಬಂದು ಸ್ಪೀಕರ್ ಸ್ಥಾನಕ್ಕೂ ಕೂಡ. ಟಿಡಿಪಿ ಅವರು ಸ್ಪೀಕರ್ ಸ್ಥಾನಕ್ಕಾಗಿ ಡಿಮ್ಯಾಂಡ್ ಇಟ್ಟಿದ್ರು ಅನ್ನುವಂತಹ ವಿಚಾರವೂ ಕೂಡ ಕೇಳಿ ಬಂದಿತ್ತು. ಈ ಹಿಂದೆಯೂ ಕೂಡ ವಾಜಪೇಯಿ ಅವರ ಸರ್ಕಾರಕ್ಕೆ, ವಾಜಪೇಯಿ ಅವರ NDA ಒಕ್ಕೂಟಕ್ಕೆ ಸಪೋರ್ಟ್ ಮಾಡಿದ್ದಂತಹ ಟಿಡಿಪಿ ಆಗಲೂ ಕೂಡ ಸ್ಪೀಕರ್ ಸ್ಥಾನಕ್ಕೆ ಬೇಡಿಕೆಯನ್ನ ಇಟ್ಟಿತ್ತು. ಸ್ಪೀಕರ್ ಸ್ಥಾನವನ್ನ ತೆಗೆದುಕೊಳ್ಳುವಲ್ಲಿ ಯಶಸ್ವಿ ಕೂಡ ಆಗಿತ್ತು. ಬಾಲಯೋಗಿ ಅವರು ಆಗ ಸ್ಪೀಕರ್ ಆಗಿದ್ರು. ಮೋದಿ ಅವರು ಮೂರನೇ ಇನ್ನಿಂಗ್ಸ್ ಅನ್ನ ಆರಂಭಿಸಿದ್ದು ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದು ಯಾರಿಗೆ ಯಾವ ಖಾತೆ 72 ಜನ ಸಂಸದರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ ನಂತರ ನಮ್ಮ ರಾಜ್ಯಕ್ಕೆ ಯಾವ ಪೋರ್ಟ್ಫೋಲಿಯೋ ಸಿಗುತ್ತೆ ಅನ್ನೋದ್ರ ಬಗ್ಗೆ ಭಾರಿ ಕುತೂಹಲ ಮನೆ ಮಾಡಿದೆ. ಇದರ ಜೊತೆಗೆ ಜೂನ್ ನಲ್ಲಿಗೆ ಅಧಿವೇಶನ ಆರಂಭ ಆಗುತ್ತೆ ಅನ್ನೋದ್ರ ಬಗ್ಗೆಯೂ ಕೂಡ ಭಾರಿ ಚರ್ಚೆ ಆಗ್ತಾ ಇದೆ. ಜೊತೆಗೆ ಸ್ಪೀಕರ್ ಅನ್ನ ಯಾರನ್ನಾಗಿ ಆಯ್ಕೆ ಮಾಡ್ತಾರೆ, ಟಿಡಿಪಿ ಅವರು ಸ್ಪೀಕರ್ ಹುದ್ದೆಗೆ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ ಡಿಮ್ಯಾಂಡ್ ಇಟ್ಟಿದ್ರು ಅನ್ನುವಂತಹ ಮಾಹಿತಿ ಇದೆ. ಎಲ್ಲವನ್ನ ನೋಡ್ತಾ ಹೋಗೋಣ. ಜೂನ್ 18ರಿಂದ ಮೊದಲ ಅಧಿವೇಶನ ಆರಂಭ ಆಗುತ್ತೆ. ಹಾಗಿದ್ರೆ ಕೇಂದ್ರ ಸರ್ಕಾರದ ಮೊದಲ ಅಧಿವೇಶನ ಸಾಧ್ಯತೆ ಜೂನ್ 18ರಿಂದ. ಆಂಧ್ರ ಪ್ರದೇಶದ ಬಿಜೆಪಿ ಅಧ್ಯಕ್ಷೆ ರಾಜಮಂಡ್ರಿಯ ಅಧ್ಯಕ್ಷೆ ಆಗಿರುವಂತಹ ಪುರಂದೇಶ್ವರಿ ಅವರಿಗೆ ಸ್ಪೀಕರ್ ಹುದ್ದೆ, ಈ ಬಗ್ಗೆ ಚರ್ಚೆಗಳಾಗ್ತಾ ಇರೋದು. ರಾಜಮಂಡ್ರಿಯ ಬಿಜೆಪಿ ಸಂಸದೆ ಪುರಂದೇಶ್ವರಿ NTR ಅವರ ಸುಪುತ್ರಿ ಕೂಡ. ಇವರಿಗೆ ಸ್ಪೀಕರ್ ಭಾಗ್ಯ ಒಲಿಯುತ್ತಾ? ಬಹಳ ಹೆಸರುಗಳು ಕೇಳಿ ಬಂದು ಸ್ಪೀಕರ್ ಸ್ಥಾನಕ್ಕೂ ಕೂಡ. ಟಿಡಿಪಿ ಅವರು ಸ್ಪೀಕರ್ ಸ್ಥಾನಕ್ಕಾಗಿ ಡಿಮ್ಯಾಂಡ್ ಇಟ್ಟಿದ್ರು ಅನ್ನುವಂತಹ ವಿಚಾರವೂ ಕೂಡ ಕೇಳಿ ಬಂದಿತ್ತು. ಈ ಹಿಂದೆಯೂ ಕೂಡ ವಾಜಪೇಯಿ ಅವರ ಸರ್ಕಾರಕ್ಕೆ, ವಾಜಪೇಯಿ ಅವರ NDA ಒಕ್ಕೂಟಕ್ಕೆ ಸಪೋರ್ಟ್ ಮಾಡಿದ್ದಂತಹ ಟಿಡಿಪಿ ಆಗಲೂ ಕೂಡ ಸ್ಪೀಕರ್ ಸ್ಥಾನಕ್ಕೆ ಬೇಡಿಕೆಯನ್ನ ಇಟ್ಟಿತ್ತು. ಸ್ಪೀಕರ್ ಸ್ಥಾನವನ್ನ ತೆಗೆದುಕೊಳ್ಳುವಲ್ಲಿ ಯಶಸ್ವಿ ಕೂಡ ಆಗಿತ್ತು. ಬಾಲಯೋಗಿ ಅವರು ಆಗ ಸ್ಪೀಕರ್ ಆಗಿದ್ರು.